ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಭಾರತ ಒಂದರ ಹಿಂದರಂತೆ ಶಾಕ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಕಡೆ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ಕೂಡ ಬಿಗಡಾಯಿಸಿದೆ. ಇದೆಲ್ಲದರ ನಡುವೆ ಕಾಶ್ಮೀರದಲ್ಲಿ ಮತ್ತೆರಡು ದಾಳಿಗಳಿಗೆ ಭಯೋತ್ಪಾದಕರು ಸಂಚು ರೂಪಿಸಿದಂಥದ್ದು ಕೂಡ ಬಯಲಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಉಗ್ರರ ಅಡಗುತಾಣದಲ್ಲಿ 5 ಐಡಿ ಸ್ಫೋಟಕಗಳ ಪತ್ತೆಯಾಗಿದೆ. ಉಗ್ರರ ಮಟ್ಟ ಹಾಕಲು ಕೇಂದ್ರ ಸರ್ಕಾರದ ಶಪಥ, ಮೋದಿ ಮೀಟಿಂಗ್. ಪಹಲ್ಗಾಮ್ ದಾಳಿ ಬಳಿಕ ಉಗ್ರರನ್ನ ಬೇರು ಸಮೇತ ಕಿತ್ತು ಹಾಕಲು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಕಳೆದೊಂದು ವಾರದಿಂದ ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ದ ಮೋದಿ ಇಂದು ರಕ್ಷಣಾ ಕಾರ್ಯದರ್ಶಿ ಜೊತೆ ಸಭೆ ನಡೆಸಿದ್ರು. ತಮ್ಮ ನಿವಾಸದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆಗೆ ಪ್ರಧಾನಿ ಚರ್ಚೆ ನಡೆಸಿದ್ರು. ಗಡಿಯಲ್ಲಿ ಭದ್ರತೆ ವಿಚಾರವಾಗಿ ಮಾಹಿತಿ ಪಡೆದುಕೊಂಡ್ರು. ಈ ನಡುವೆ ಭಾರತದ ಮೇಲೆ ಕಣ್ಣು ಹಾಕುವವರಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ದೆಹಲಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. और आप सभी हमारे प्रधानमंत्री नरेंद्र मोदी जी को अच्छी तरह जानते हैं. उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित हैं. जोखिम उठाने का भाव किस तरीके से उन्होंने सीखा है अपने जिंदगी में, उससे भी आप अच्छी तरह समझते हैं. मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे हैं. ಇತ್ತ ಜಪಾನ್ ರಕ್ಷಣಾ ಸಚಿವರು ಭಾರತದ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಜನರಲ್ ನಕತಾನಿ ಮತ್ತು ರಾಜನಾಥ್ ಸಿಂಗ್ ಭೇಟಿ ಮಾಡಿ ಪ್ರಾದೇಶಿಕ ಅಂತಾರಾಷ್ಟ್ರೀಯ ಭದ್ರತಾ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ದೇಶದಲ್ಲಿ ಮತ್ತೆರಡು ಉಗ್ರ ದಾಳಿಗೆ ಭಯಾನಕ ಸಂಚು. ಕಾಶ್ಮೀರದಲ್ಲಿ 5 ಐಇಡಿ ಸ್ಫೋಟಕ ಪತ್ತೆ ಹಚ್ಚಿದ ಸೇನೆ. ಪಹಲ್ಗಾಮ್ನಲ್ಲಿ ಭೀಕರ ನರಮೇಧದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಇಡೀ ಚಿತ್ರಣವೇ ಬದಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆ, ಬೀದಿ ಬೀದಿಯಲ್ಲೂ ಸೇನಾ ಪಡೆಗಳ ಗಸ್ತು. ಜಮ್ಮು ಕಾಶ್ಮೀರದಲ್ಲೇ ಅಡಗಿ ಕುಳಿತು ರಕ್ತಪಾತ ನಡೆಸಿದ ರಾಕ್ಷಸರನ್ನ ಸೈನಿಕರು ಸಂಹಾರ ಮಾಡ್ತಿದ್ದಾರೆ. ಈ ನಡುವೆ ಕಣಿವೆ ರಾಜ್ಯದಲ್ಲಿ ಮತ್ತೆರಡು ಭೀಕರ ಹುನ್ನಾರ ರೂಪಿಸಿರೋದು ಬಯಲಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಅಡಗುತಾಣ ಪತ್ತೆಯಾಗಿವೆ. ಸೇನೆ ಮತ್ತು ಕಾಶ್ಮೀರದ ಪೊಲೀಸರ ಜಂಟಿ ಕಾರ್ಯಾಚರಣೆ ವೇಳೆ ಪೂಂಚ್ನ ಸುರಂಕೋಟೆಯ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಅಡಗುತಾಣ ಪತ್ತೆಯಾಗಿದೆ. ಇದೇ ಅಡಗುತಾಣದಲ್ಲಿ 3 ಟಿಫಿನ್ ಬಾಕ್ಸ್ ಮತ್ತು 2 ಬಕೆಟ್ಗಳಲ್ಲಿ ಬಚ್ಚಿಡಲಾಗಿದ್ದ ಐಇಡಿಯನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿವೆ. ಈ ಮೂಲಕ ಉಗ್ರರ ಮತ್ತೊಂದು ರಕ್ತಪಾತದ ಸಂಚನ್ನ ಸೇನೆ ತಪ್ಪಿಸಿದೆ. ಕಗ್ಗತ್ತಲಿನಲ್ಲಿ ಬಿಎಸ್ಎಫ್ನಿಂದ ಸಮರಾಭ್ಯಾಸ. ಪಂಜಾಬ್ನ ಫಿರೋಜ್ಪುರದಲ್ಲಿ ಸೇನೆ ಸಮರಾಭ್ಯಾಸದಲ್ಲಿ ತೊಡಗಿದೆ. ನಿನ್ನೆ ರಾತ್ರಿ ಬಿಎಸ್ಎಫ್ ಯೋಧರು ಕತ್ತಲ ಕಾರ್ಯಾಚರಣೆ ನಡೆಸಿದ್ರು. ಮನೆಗಳ ಹೊರಗೆ ಹಾಗೂ ಬೀದಿ ದೀಪಗಳನ್ನು ಆಫ್ ಮಾಡಿ ಸೇನಾ ತಾಲೀಮು ಮಾಡಿದ್ರು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಪದೇ ಪದೇ ಗಡಿಯಲ್ಲಿ ಬಾಲ ಬಿಚ್ಚುತ್ತಿರುವ ಪಾಕ್ ಸೈನಿಕರು 11ನೇ ದಿನವೂ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಭಾರತದ ದಾಳಿ ಭೀತಿಯಲ್ಲಿರುವ ಪಾಪಿ ಪಾಕಿಸ್ತಾನ ತನ್ನನ್ನು ರಕ್ಷಿಸುವಂತೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ. ಇನ್ನು ಪಾಕಿಸ್ತಾನದ ಬೆನ್ನಿಗೆ ಟರ್ಕಿ ನಿಂತಿದ್ದು ಈಗಾಗಲೇ ಶಸ್ತ್ರಾಸ್ತ್ರ ಹೊತ್ತ ಟರ್ಕಿಯ ಯುದ್ಧ ನೌಕೆ ಕರಾಚಿ ಬಂದರು ತಲುಪಿದೆ. ಬ್ಯೂರೋ ರಿಪೋರ್ಟ್, TV9.